ಸಮಾಧಾನ 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 ಕೈ ಮುಗಿತೀನಿ. ಇದು ನಮ್ಮ ಸಮಾಜದ ಕಾರ್ಯಕ್ರಮಪ್ಪ. ಎಲ್ಲರೂ ನಮ್ಮವ್ರ, ಎಲ್ಲರೂ ಪಂಚಮಸಾಲರು, ನಾವು ಬೇರೆ ಅಲ್ಲ. ದಯವಿಟ್ಟು ಮಾತನಾಡಿ. बोलो भारत माता की, बोलो भारत माता की, बोलो भारत माता की. ಇವತ್ತಿನ ದಿನ ಒಂದು ಐತಿಹಾಸಿಕ ದಿನ. ಯಾಕಂದ್ರೆ ಲಿಂಗಾಯತ ಪಂಚಮಸಾಲಿಗಳ 4 ದಶಕಗಳ ಹೋರಾಟ, 4 ದಶಕಗಳ ನೋವು, 4 ದಶಕಗಳ ಅವರ ಕೂಗು ಏನಿತ್ತು ಅದು ಇವತ್ತು ಹೊರ ಬಂದಂತ ದಿನ. ಇದು ನಮ್ಮ ಲಿಂಗಾಯತ ಸಮಾಜದ ಇತಿಹಾಸದಲ್ಲಿ ಬರೆದಿಡುವಂತ ದಿನ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ವಚನಾನಂದ ಶ್ರೀಗಳ ಪಾದಾರಗಳಲ್ಲಿ ನಮಸ್ಕರಿಸಿ, ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಸಮಾಜದ ಪ್ರಮುಖರಲ್ಲಿ ನಮಸ್ಕರಿಸಿ, ಮಾನ್ಯರೇ, ನಮ್ಮ ಈ ಹೋರಾಟ ಇವತ್ತಿನ ಹೋರಾಟ ಅಲ್ಲ. ಈ ಬೇಡಿಕೆ ಇವತ್ತಿನ ಬೇಡಿಕೆ ಅಲ್ಲ. ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾದಾಗ ಹಾವನೂರು ವರದಿಯನ್ನು ಮಾಡಿದರು. ಹಾವನೂರು ವರದಿಯಲ್ಲಿ ಏನು ಮಾಡಿದ್ರು ಅವರು ಅಂತಂದ್ರೆ, ಲಿಂಗಾಯತರ ಕುಲಕಸಬು ಮಾಡುವಂತ ಜಾತಿಗಳಾದ ಕುಂಬಾರ, ಕಂಬಾರ ಅಂತವ್ರಿಗೆ, ಅಂದ್ರೆ ಅವ್ರು ಲಿಂಗಾಯತರಂತೆ ಬರ್ಸುವ ಅವಶ್ಯಕತೆ ಇಲ್ಲ. ಅವ್ರು ಕೇವಲ ಕುಂಬಾರ, ಕಂಬಾರ, ಹೂಗಾರ, ಬಳಿಗಾರ ಅಂತ ಬರ್ಸಿದ್ರ ಅವ್ರಿಗೆ 2A ರಿಸರ್ವೇಶನ್ ಕೊಟ್ರು. ನಿಜವಾದ ಸಂಪೂರ್ಣ ಲಿಂಗಾಯತರಿಗೆ 2A ಕೊಡುವಂತ ಕೆಲಸ ಮಾಡಲಿಲ್ಲ. ಅದ ನಂತರ ವೆಂಕಟಸ್ವಾಮಿ ಆಯೋಗ ಬಂತು. ಅದ ನಂತರ ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು. ಈ ಯಾವುದೇ ಆಯೋಗ ಮೂಲಕ ನಮ್ಮ ಲಿಂಗಾಯತರಿಗೆ, ಪಂಚಮಸಾಲರಿಗೆ ಅದು ನ್ಯಾಯ ಸಿಗಲಿಲ್ಲ. ಇವತ್ತಿನ ದಿನ ಲಿಂಗಾಯತರಲ್ಲಿ ಕೆಲವು ಸಮಾಜದವರು ನಾವು ಲಿಂಗಾಯತರಂತೆ ಬರೆಸ್ಕೊಂಡ್ರೆ ನಮಗೆ 2A ಸಿಗುದಿಲ್ಲ ಅಂತ ಹೇಳಿ, ಅವ್ರು ಕೇವಲ ಗಾಣಿಗಾರ ಅಂತ ಹೇಳಿ, ಕೇವಲ ಬಣಜ್ಗಾರ ಅಂತ ಹೇಳಿ, ಕೇವಲ ಕುಂಬಾರ ಅಂತ ಹೇಳಿ, ಕಂಬಾರ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ಲಿಂಗಾಯತರಂತೆ ಬರೆಸ್ಕೊಳ್ತಾ ಇಲ್ಲ. ಇದಕ್ಕಾಗಿ ನಮ್ಮ ಲಿಂಗಾಯತರ ಜನಸಂಖ್ಯೆ ವರ್ಷ ಕಡಿಮೆ ತೋರಿಸ್ತಾ ಇದೆ. ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತಂದ್ರೆ 2A ಪಂಚಮಸಾಲರಿಗೆ ಮತ್ತು ಉಳಿದ ಲಿಂಗಾಯತರಿಗೆ ಅದು ಅವಕಾಶ ಕೊಡುವಂತ ಅವಶ್ಯಕತೆ ಇದೆ. ಈ ದಿಶೆಯಲ್ಲಿ ಇವತ್ತು ಈ ಹೋರಾಟ ನಡೆದಿದೆ. ಈ ಹೋರಾಟ ಎಲ್ಲಿ ತನಕ ನಿಲ್ಲುವುದಿಲ್ಲ ಅಂತಂದ್ರೆ ನಮ್ಗೆ 2A ಸಿಗೋ ತನಕ ನಿಗೋದಿಲ್ಲ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.